ನಮಸ್ಕಾರ. ಇವತ್ತು ಡಿಜಿಟಲ್ ಪೋಸ್ಟಲ್ ಇಂಡೆಕ್ಸ್ ನಂಬರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಶಾರ್ಟ್ ಆಗಿ ಇದನ್ನ ಡಿಜಿ ಪಿನ್ ಅಂತ ಹೇಳ್ತಾರೆ. ಯಾರೆಲ್ಲ ಇನ್ನೂ ಈ ಡಿಜಿ ಪಿನ್ ನ ಪಡ್ಕೊಂಡಿಲ್ಲ ಅವರಿಗೋಸ್ಕರ ಈ ವಿಡಿಯೋ. ಮತ್ತೆ ನೆನಪಿಸೋದಕ್ಕೋಸ್ಕರ ಡಿಜಿ ಪಿನ್ ಶಾರ್ಟ್ ಆಗಿ ಹೇಳೋದಾದ್ರೆ ಒಂದ್ ಸಣ್ಣದಾಗಿ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಡಿಜಿ ಪಿನ್ ನ ಅಭಿವೃದ್ಧಿ ಪಡಿಸಿರೋದು ಯಾರು ಅಂತಂದ್ರೆ ಇಂಡಿಯಾ ಪೋಸ್ಟ್, IIT ಹೈದರಾಬಾದ್ ಮತ್ತೆ ಇಸ್ರೋ ಜಂಟಿಯಾಗಿ ಈ ಯೋಜನೆಯನ್ನ ಅಭಿವೃದ್ಧಿ ಪಡಿಸಿದ್ದಾರೆ. ಡಿಜಿ ಪಿನ್ ಯಾಕೆ ಅಂತ ಕೇಳೋದಾದ್ರೆ, ನಮ್ಗೆ ನಮ್ಮ ಊರಿಗೆಲ್ಲ ಒಂದು ಪಿನ್ ಕೋಡ್ ನಂಬರ್ ಅಂತ ಇರುತ್ತೆ. ಸೊ ನಾವಿರುವಂತ ಸ್ಥಳಕ್ಕೆ, ನಿಖರವಾದ ನಾವಿರುವಂತ ಸ್ಥಳಕ್ಕೂ ಕೂಡ ಒಂದು ಕೋಡ್ ಅನ್ನ ಜನರೇಟ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈ ಯೋಜನೆಯನ್ನ ಅಭಿವೃದ್ಧಿ ಪಡಿಸಿದ್ದಾರೆ. ಇದು ಯಾಕೆ ಅಂತ ಕೇಳೋದಾದ್ರೆ, ಕೆಲವೊಂದು ವಿಳಾಸರಹಿತ ಪ್ರದೇಶಗಳಿರ್ತವೆ, ಅರಣ್ಯಗಳಲ್ಲಿ ಅಥವಾ ಕಡಲ ತೀರಗಳಲ್ಲಿ. ಈ ತರ ಅಲ್ಲಿ ಒಂದು ಪಿನ್ ಕೋಡ್ ನಂಬರ್ ಕೂಡ ಇರೋದಿಲ್ಲ. ಅಂತಹ ಪ್ರದೇಶಗಳನ್ನ ಕೂಡ ಗುರುತಿಸಿ ಯಾವ್ದಾದ್ರು ತುರ್ತು ಪರಿಸ್ಥಿತಿಗಳಲ್ಲಿ ಅವರಿಗೆ ಸೌಲಭ್ಯಗಳನ್ನ ಒದಗಿಸಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈ ಡಿಜಿಟಲ್ ಪಿನ್ ಕೋಡ್ ನಂಬರ್ನ ಜನರೇಟ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅಭಿವೃದ್ಧಿಪಡಿಸಿದ್ದಾರೆ. ಫಾರ್ ಎಕ್ಸಾಂಪಲ್, ತುರ್ತು ಆಸ್ಪತ್ರೆಯ ಸೌಲಭ್ಯಗಳು ಬೇಕಾಗಿರುತ್ತೆ, ಅಗ್ನಿಶಾಮಕ ದಳದ ಸೌಲಭ್ಯಗಳು ಬೇಕಾಗಿರುತ್ತೆ, ಆಹಾರದ ಕೊರತೆ ಉಂಟಾದಾಗ, ಹೀಗೆ ತುರ್ತು ಪರಿಸ್ಥಿತಿಗಳಲ್ಲಿ ಅವರನ್ನ ರೀಚ್ ಆಗ್ಲಿಕ್ಕೆ ಯೂಸ್ ಆಗ್ಲಿ ಅಂತ ಅಂದ್ಬಿಟ್ಟು ಈ ತರ ಒಂದು ಕೋಡ್ ನ ಜನರೇಟ್ ಮಾಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೆ ಯೋಜನೆ ಬಂದಿದೆ. ಇದನ್ನ ಅಪ್ಲೈ ಮಾಡೋದು ಹೆಂಗೆ ಅನ್ನೋದಾದ್ರೆ, ಇಂಡಿಯಾ ಪೋಸ್ಟ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಡಿಜಿಪಿನ್ ಅನ್ನೋ ಒಂದು ಲಿಂಕ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಕೆಲವೊಂದು ಡೀಟೇಲ್ಸ್ ನ ಕೇಳುತ್ತೆ. ಅದನ್ನ ಎಂಟ್ರಿ ಮಾಡಿದ್ರೆ ನಿಮ್ಗೆ ಡಿಜಿಪಿನ್ ಆರಾಮಾಗಿ ಸಿಕ್ಬಿಡುತ್ತೆ. ಸರ್ಕಾರದ ನಿಮ್ಗೆ ಸೌಲಭ್ಯಗಳು ಬೇಕಾದಾಗ್ಲೂ ಕೂಡ ಈ ಡಿಜಿಪಿನ್ ನ ಹೊಂದಿದ್ರೆ ನಿಮ್ಗೆ ತುಂಬಾನೇ ಈಸಿಯಾಗಿ ಕೆಲವೊಂದು ಸವಲತ್ತುಗಳನ್ನ ಪಡ್ಕೊಳ್ಳಿಕ್ಕೆ, ಸರ್ಕಾರದ ಸವಲತ್ತುಗಳನ್ನ ಪಡ್ಕೊಳ್ಳಿಕ್ಕೆ ಈ ಡಿಜಿ ಕೋಡ್ ನಿಮ್ಗೆ ಹೆಲ್ಪ್ ಆಗತ್ತೆ. ಸೊ ಯಾರೆಲ್ಲ ಅಜ್ಜಿ ತಾತ, ಅಪ್ಪ ಅಮ್ಮ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಆದಷ್ಟು ಬೇಗ ನೀವು ಒಂದು ಕೋಡ್ ನ ಜನರೇಟ್ ಮಾಡ್ಕೊಳ್ಳಿ. ಪಿನ್ ಕೋಡ್ ಹೆಂಗಿರುತ್ತಲ್ಲ ಹಂಗೇನೆ ಇದು 10 ಅಕ್ಷರದ ಒಂದು ಕೋಡ್ ಆಗಿರುತ್ತೆ. ಈಸಿಯಾಗಿ ಇದನ್ನ ಜನರೇಟ್ ಮಾಡ್ಕೊಳ್ಬಹುದು. ಅಂಡ್ ನಿಮ್ಮ ಮಕ್ಕಳ ಹತ್ರ ಸಹಾಯ ತಗೊಂಡು ಆದಷ್ಟು ಬೇಗ ಈ ಪಿನ್ ನ ಪಡ್ಕೊಳ್ಳಿ. ತುಂಬಾನೇ ಉಪಯೋಗಕ್ಕೆ ಬರುತ್ತೆ ವಯಸ್ಸಾದವರಿಗೆ. ಹೆಚ್ಚಿನ ವಿವರಣೆಯನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಹಾಕಿರ್ತೀನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಇದು ಇನ್ಫಾರ್ಮೇಟಿವ್ ವಿಡಿಯೋ. ಸೊ ಯಾರೆಲ್ಲ ಇನ್ನೂ ಈ ಕೋಡ್ ನ ಪಡ್ಕೊಂಡಿಲ್ಲ, ಯಾರಿಗೆಲ್ಲ ಇನ್ಫಾರ್ಮೇಶನ್ ಗೊತ್ತಿಲ್ಲ, ಅವರೊಟ್ಟಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಹೆಚ್ಚಿನ ವಿಡಿಯೋಸ್ಗಾಗಿ ದಯವಿಟ್ಟು ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.